ಒಂದು ವೇಳೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ಏನಾರೆ ಆಸರೆ ಆಗ್ತಿತ್ತಂದ್ರ, ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ. ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿ ಬಿ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ. ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತ ಅಧ್ಯಕ್ಷರೇ. ನಾವ್ಯಾಕೆ ಕೊಡ್ಲಿಲ್ಲ ಅಧ್ಯಕ್ಷರೇ? ಮಾತೆತ್ತರು ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು. ರೈತರ ಬಗ್ಗೆ ಪರಿಹಾರ ಕೊಡಲಾರೆ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ, ಇದು ದುರ್ದೈವಲ್ಲ ಅಧ್ಯಕ್ಷರೇ. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಅವತ್ತು ಅವ್ರ ನೆರವಿಗೆ ಬಂದು ನಿಂತು 31,000 ಕೋಟಿ ಅವ್ರಿಗೆ ಪರಿಹಾರ ಕೊಡ್ತು ಅಧ್ಯಕ್ಷರೇ. ಈಗ ಮತ್ತೆ ಅದೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ, ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಪ್ರತಿಯೊಬ್ಬ ರೈತನಿಗೆ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತು ಅಧ್ಯಕ್ಷರೇ. ಮಹಾರಾಷ್ಟ್ರದ 3 ಮತಕ್ಷೇತ್ರಗಳು ಬಸವ ಕಲ್ಯಾಣಕ್ಕೆ ಉಮ್ಮರ್ಗ, ಔಸಾ, ನಿಲಂಗ, ನನಗೆ 3 ಹತ್ಕೊಂಡವ ಅಧ್ಯಕ್ಷರೇ. ಅಲ್ಲಿ ರೈತರು ದಿನ ವ್ಯಾಪಾರಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅವ್ರು ಹೇಳ್ತಾರ ಏನಂತ, ನಮ್ದು 2 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮನ್ನಾ ಆಯ್ತು. ಯಾವತ್ತರೆ ಮಾಡೋದು ವಿಚಾರ ಮಾಡೋದು ಬಿಡ್ರಿ, ಮಾಡೋದ ಚರ್ಚೆನೂ ನನ್ನ ಕಿವಿ ಅಂತೂ ಇಲ್ಲಿ ಕೇಳಲಿಲ್ಲ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವರು. ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಈ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ಅಧ್ಯಕ್ಷರೇ ನೋಡ್ರಿ, ಕಷ್ಟಪಟ್ಟು ರೈತರು ತರಕಾರಿ ಬೆಳಿತಾರ, ರೈತರು ಹಾಲು ತರ್ತಾರ ಅಧ್ಯಕ್ಷರೇ. ನಸ್ಕಿನ ಬರ್ಬೇಕು ಅಧ್ಯಕ್ಷರೇ. ಅವರೆಲ್ಲ ಮಕ್ಕೊಂಬಂಗಿಲ್ಲ. ಅವರು ಸಾಯಂಕಾಲ ತನ ಕಡಿಬೇಕು, ಮತ್ ಬಾರಕ್ ಪ್ಯಾಕ್ ಚಾಲು ಮಾಡ್ಬೇಕು. ಎಲ್ಲಾರು ತರಕಾರಿ 4 ಗಂಟೆಗೆ ತರಬೇಕು ಅಧ್ಯಕ್ಷರೇ. ಯಾರೇ ಭಾಗವಾನ್ರು ಏನಂತಾರ ಆ ರೇಟಿ ಕೊಟ್ಟು ಹೋಗ್ಬೇಕು ಅಧ್ಯಕ್ಷರೇ. ನಾ ಸಣ್ಣಗಿದ್ದಾಗಿನ ಒಂದು ಮಾತು ಹೇಳ್ತೀನಿ. ನಂದು ಊರ್ ಬಲ್ಲೆ ಒಂದು ಹಾತ್ ತೋಟ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ಬೆಳೆದಿದ್ದೇವ್ ನಾವು. ನಾನು ನಮ್ಮಪ್ಪ ಹೈದರಾಬಾದ್ ತಗೊಂಡು ಹೋಗಿದ್ದೆ ಉಳ್ಳಾಗಡ್ಡಿ ಹಾಕ್ಲಕ್ ಅಂತ ಹೇಳಿ. ಸತ್ಯ ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ನಾನು ನಮ್ಮಪ್ಪ ಹೈದರಾಬಾದ್ ಕೊಯ್ದೇವ್ ಅಧ್ಯಕ್ಷರೇ. ಅಲ್ಲಿ ಒಯ್ದು ಇಳಿಸೋ ಮುಂದೆ ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಕಿದ್ದಿ, ಅದಕ್ಕೆ ಬಿಲ್ ಬರಲ್ಲ ಅಮ್ಮಣ, ನಾವು ಬಿಟ್ಟು ಓಡ್ ಬಂದೇವು ಅಧ್ಯಕ್ಷರೇ. ಅದು ಅನುಭವಿಸಿದಂತ ನಾನು ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ.